ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕಾಲದಲ್ಲಿ ಇಂಗ್ಲಿಷ್ ಮಾತಾಡೋದು ಒಂದು ದೊಡ್ಡ ಸವಾಲು ಅಂತ ಅನ್ಕೊಂಡಿದ್ದೀರಾ? ನೀವು ಓದಿಲ್ಲ ಅಂತ ಬೇಜಾರಿದ್ಯಾ? ಇನ್ಮುಂದೆ ಆ ಚಿಂತೆ ಬಿಡಿ. ಇವತ್ತಿನಿಂದ ನಾವು ಹೊಸ ಸರಣಿ ಶುರು ಮಾಡ್ತಿದ್ದೇವೆ. ನೀವು ಮನೆಯಲ್ಲೇ ಇರಲಿ, ಹೊಲದಲ್ಲಿರಲಿ ಅಥವಾ ಕೆಲಸದಲ್ಲೇ ಇರಲಿ, ಕೇವಲ ಕೇಳಿಸಿಕೊಳ್ಳುವ ಮೂಲಕ ನೀವು ಇಂಗ್ಲಿಷ್ ಕಲಿಬಹುದು. ನೆನ್ಪಿಡಿ, ಇಂಗ್ಲಿಷ್ ಅನ್ನೋದು ಕೇವಲ ಒಂದು ಭಾಷೆ, ಜ್ಞಾನವಲ್ಲ. ಬನ್ನಿ, ಇವತ್ತಿನ ಮೊದಲ ಪಾಠ ಶುರು ಮಾಡೋಣ. ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳುವಾಗ ಯಾವಾಗಲೂ ಐ ಆಮ್ ಅಂತ ಬಳಸಬೇಕು. ಇದನ್ನ ಕಲ್ತ್ರೆ ನೀವು 20% ಇಂಗ್ಲಿಷ್ ಗೆದ್ದಂತೆ. ನಾನು ಒಬ್ಬ ರೈತ. ಐ ಆಮ್ ಅ ಫಾರ್ಮರ್. ನಾನು ಒಬ್ಬ ಡ್ರೈವರ್. ಐ ಆಮ್ ಅ ಡ್ರೈವರ್. ನಾನು ಮನೆಯಲ್ಲಿದ್ದೇನೆ. ಐ ಆಮ್ ಅಟ್ ಹೋಮ್. ನಾನು ಖುಷಿಯಾಗಿದ್ದೇನೆ. ಐ ಆಮ್ ಹ್ಯಾಪಿ. ಇಂಗ್ಲಿಷ್ನಲ್ಲಿ ಮರ್ಯಾದೆ ಕೊಡೋದು ತುಂಬಾ ಸುಲಭ. ಈ 3 ಪದಗಳನ್ನು ನೆನ್ಪಿಟ್ಕೊಳ್ಳಿ: ಪ್ಲೀಸ್, ಥ್ಯಾಂಕ್ ಯು, ಸಾರಿ. ಯಾರನ್ನಾದರೂ ಸಹಾಯ ಕೇಳುವಾಗ ಪ್ಲೀಸ್ ಹೆಲ್ಪ್ ಮೀ. ಯಾರಾದರೂ ಸಹಾಯ ಮಾಡಿದಾಗ ಥ್ಯಾಂಕ್ ಯು. ತಪ್ಪಾದಾಗ ಸಾರಿ. ಯಾರನ್ನಾದರೂ ಕರೆಯುವಾಗ ಎಕ್ಸ್ಕ್ಯೂಸ್ ಮೀ. ಈ 4 ಪದಗಳನ್ನು ನೀವು ದಿನಕ್ಕೆ 10 ಬಾರಿ ಬಳಸಿದ್ರೆ ಎದುರಿಗಿರೋವರಿಗೆ ನೀವು ಇಂಗ್ಲಿಷ್ ಬಲ್ಲವರು ಅನ್ನೋ ನಂಬಿಕೆ ಬರುತ್ತೆ. ಗ್ರಾಮರ್ ಅಂದ್ರೆ ತಲೆ ಕೆಡಿಸ್ಕೊಳ್ಬೇಡಿ. ನಾವು ಮಾಡೋ ಸಣ್ಣ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಣ. ಮಿಸ್ಟೇಕ್: ಐ ಗೋ ಮಾರ್ಕೆಟ್. ತಪ್ಪು. ಕರೆಕ್ಟ್: ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್. ನಾನು ಮಾರ್ಕೆಟ್ಗೆ ಹೋಗುತ್ತಿದ್ದೇನೆ. ಮಿಸ್ಟೇಕ್: ಗಿವ್ ಮೀ ವಾಟರ್. ಇದು ಆರ್ಡರ್ ಮಾಡಿದ ಹಾಗೆ ಇರುತ್ತೆ. ಕರೆಕ್ಟ್: ಕ್ಯಾನ್ ಐ ಹ್ಯಾವ್ ಸಮ್ ವಾಟರ್? ನನಗೆ ಸ್ವಲ್ಪ ನೀರು ಸಿಗುತ್ತಾ? ಯಾವಾಗಲೂ ಪ್ರಶ್ನೆ ಕೇಳುವಾಗ ಕ್ಯಾನ್ ಐ ಅಥವಾ ವಿಲ್ ಯು ಬಳಸಿ. ಅದು ತುಂಬಾನೇ ವಿನಯವಾಗಿ ಕೇಳಿಸುತ್ತೆ. ಸ್ನೇಹಿತರೆ, ಇವತ್ತು ನಾವು ಕೌಶಲ್ಯ ಕಲ್ತಿದ್ದೇವೆ. ಇವತ್ತಿನ ನಿಮ್ಮ ಹೋಮ್ವರ್ಕ್ ಇಷ್ಟೇ: ಕಾಮೆಂಟ್ ಬಾಕ್ಸ್ನಲ್ಲಿ ಐ ಆಮ್ ಅಂತ ಶುರು ಮಾಡಿ ನೀವು ಯಾರು ಅಂತ ಇಂಗ್ಲಿಷ್ನಲ್ಲಿ ಬರೆಯಿರಿ. ಉದಾಹರಣೆಗೆ, ಐ ಆಮ್ ಅ ಸ್ಟೂಡೆಂಟ್ ಅಥವಾ ಐ ಆಮ್ ಅ ಮದರ್. ತಪ್ಪಾದ್ರೂ ಪರವಾಗಿಲ್ಲ, ನಾವು ತಿದ್ದೋಣ. ನಾಳೆ ಇನ್ನೂ ಆಸಕ್ತಿದಾಯಕ ವಿಷಯಗಳೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋನ ನಿಮ್ಮ ಎಲ್ಲ ಗೆಳೆಯರಿಗೂ ಶೇರ್ ಮಾಡಿ. ಎಲ್ಲರೂ ಒಟ್ಟಾಗಿ ಕಲಿಯೋಣ. ಧನ್ಯವಾದಗಳು.